ಎಲ್ಲರಿಗೂ ನಮಸ್ಕಾರ. ನನ್ನ ಚಾನಲ್ಗೆ ಸ್ವಾಗತ. ನಮ್ಮ ಊಟ ನಮ್ಮ ತಿಂಡಿ. ಇವತ್ತಿನ ರೆಸಿಪಿ ಏನು ಅಂದರೆ ಪಪಾಯ ಮಿಲ್ಕ್ ಶೇಕ್. ಈ ಪಪಾಯ ಮಿಲ್ಕ್ ಶೇಕ್ ಮಾಡುವ ಮೊದಲಿಗೆ ಪಪಾಯ, ಗೋಡಂಬಿ, ಒಣದ್ರಾಕ್ಷಿ, ಒಂಚೂರು ಐಸ್ ಕ್ರೀಮ್ ಮತ್ತು ಸಕ್ಕರೆ. ನಾವು ಪಪಾಯವನ್ನು ಹಾಕಬೇಕು. ಆಮೇಲೆ ಒಂಚೂರು ಗೋಡಂಬಿಯನ್ನು ಹಾಕಬೇಕು ಮತ್ತು ಒಂಚೂರು ಒಣದ್ರಾಕ್ಷಿ, ಆಮೇಲೆ ಚೂರು ಸಕ್ಕರೆ, ಆಮೇಲೆ ಐಸ್ ಕ್ರೀಮ್ ಮತ್ತು ಒಂಚೂರು ಹಾಲನ್ನು ಹಾಕಿ ಮಿಕ್ಸಿಯಲ್ಲಿ ಒಂದು ಚೂರು ರುಬ್ಬಬೇಕು. ರುಬ್ಬಿದ ನಂತರ ನಮ್ಮ ಪಪಾಯ ಮಿಲ್ಕ್ ಶೇಕ್ ರೆಡಿಯಾಗುತ್ತದೆ. ಮತ್ತು ಇದು ಮಕ್ಕಳಿಗೆ ಮತ್ತು ದೊಡ್ಡವರಿಗೆ ತುಂಬ ಪ್ರೋಟೀನ್ಸ್ ಮತ್ತು ವಿಟಮಿನ್ಸನ್ನು ಕೊಡುತ್ತದೆ. ಪಪಾಯ ಮಿಲ್ಕ್ ಶೇಕ್ ರೆಡಿ. ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.